ಇವತ್ತಿನ ವಿಡಿಯೋದಲ್ಲಿ ಎಲೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ನಾವು ಗಣೇಶನನ್ನು ತಯಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ಖುಷಿಯಿಂದ ಈ ಒಂದು ಎಲೆಯಿಂದ ಒಂದು ಗಣಪತಿಯನ್ನು ತಯಾರು ಮಾಡ್ಬೋದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದಕ್ಕೆ ಜಸ್ಟ್ ಬೇಕಾಗಿರೋದು ಎಲೆ, ಒಂದು ಸೆಲ್ಲೋ ಟೇಪು ಹಾಗೂ ಸೀಸರ್ ಇದ್ದರೆ ಸಾಕು, ನಿಮಗೆ ಗಣಪತಿ ರೆಡಿ ಆಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ ಗಣಪತಿ. ನೋಡ್ತಾ ಇರ್ಬೋದು, ಫೈನಲ್ ಆಗಿ ಗಣಪತಿ ರೆಡಿ ಆಯಿತು. ಈಗ ನಾನು ಗಣಪತಿಗೆ ಅರಿಶಿಣದಿಂದ 3 ನಾಮವನ್ನು ಹಾಕ್ತಾ ಇದ್ದೀನಿ. ಹಾಗೆ ಕುಂಕುಮದಿಂದ ಒಂದು ಚಿಕ್ಕ ಬಿಂದಿಯನ್ನು ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಹ್ಯಾಪಿ ಗಣೇಶ್ ಚತುರ್ಥಿ ಅಂತ ಅರಿಶಿಣದಲ್ಲೇ ಬರಿತಾ ಇದ್ದೀನಿ. ನೀವು ಬೇಕಾದರೆ ಕಲರ್ ಚಾಂದಿದ್ರೆ ಕಲರ್ ಚಾಂದ್ನಲ್ಲೂ ಸಹ ನೀವು ಈ ರೀತಿಯಾಗಿ ಬೊಟ್ಟನ್ನು ಹಾಕ್ಕೋಬಹುದು. ನೋಡಿದ್ರಲ್ಲ, ಫೈನಲ್ ಆಗಿ ಗಣಪತಿ ರೆಡಿ ಆಯಿತು ಎಲೆಯಿಂದ ಮಾಡಿರೋದು. ನೀವು ಬೇಕಾದರೆ ಇಲ್ಲಿ ಯಾವುದೇ ರೀತಿಯಾದಂಥ ಎಲೆಯನ್ನು ಯೂಸ್ ಮಾಡಿ ಮಾಡಬಹುದು. ನೋಡ್ತಾ ಇರ್ಬೋದು, ಈ ಕ್ಯೂಟ್ ಆಗಿರುವಂತಹ ಗಣಪತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.